ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತವರು. ಆತ್ಮೀಯರೇ, ಈಗಾಗಲೇ ಧರ್ಮಸ್ಥಳದ ಬಗ್ಗೆ ಸಾಕಷ್ಟು ಚರ್ಚೆಗಳು, ಪರ ವಿರೋಧ, ಅದರಲ್ಲೂ ಧರ್ಮಸ್ಥಳದ ಹಿಂದಿರುತ್ತಿರುವಂಥ ಧರ್ಮಾಧಿಕಾರಿಗಳ ಬಗ್ಗೆ ತಮ್ಮದಾದ ಅಭಿಪ್ರಾಯಗಳನ್ನು ಹಲವರು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಹಿಂದುತ್ವವಾದಿಗಳು ಈ ಧರ್ಮದ ಹೆಸರಲ್ಲಿ ಧರ್ಮಸ್ಥಳದ ಹೆಸರನ್ನು ಕೆಡಿಸ್ತಾ ಇದ್ದಾರೆ ಇವರು ಅಂತ ಅನ್ನುವಂಥ ಆರೋಪ ಮಾಡಿದರೆ, ಇನ್ನುಳಿದ ಕಡೆ ಅನ್ಯಾಯ ಆಗಿದೆ, ನಮ್ಮ ಮಕ್ಕಳ ಮೇಲೆ ನ್ಯಾಯ ಸಿಗಬೇಕಾಗಿದೆ, ಏನು ತಪ್ಪದ ಅನ್ನುವಂಥ ಇನ್ನೊಂದು ಕಡೆ ವಾದ ವಿವಾದಗಳ ಮಧ್ಯೆ ನಡೆದು ಈ ಮಧ್ಯೆ ಸ್ವಲ್ಪ ನಮ್ಮ ಏನಪ್ಪ ಅಂತಂದ್ರೆ ಈ ವಿಶೇಷವಾಗಿ SIT ಸಹಿತ ಅದರ ಸಿಬ್ಬಂದಿ ಆಗಿರ್ಬೋದು, ಪೊಲೀಸರಾಗಿರ್ಬೋದು, ಮೋಹಂತಿಯವರಾಗಿರ್ಬೋದು, ಅವರು ಸ್ವಲ್ಪ ನಿರಾಶೆ ಆಗ್ತಾಯಿದ್ದಾರೆ. ಅವ್ರಿಗೊಂದು ಎಲ್ಲರಿಗೂ ಇತ್ತು ಕುತೂಹಲ, ಸಾವಿರಾರು ಜನ ಹೋಗಿದ್ದೀನಿ ಮಾಡಿದ್ದೀನಿ ಅಂತ ನಾಮಧೇಯ ಬಂದು ಹೇಳಿದ ಮೇಲೆ ಎಲ್ಲ ಕಡೆ ಮೂಲಗಳು ಸಿಗ್ಬೋದು ಅಂತೇಳಿ, ಅದು ಇಲ್ಲಿವರೆಗೆ ಅಂತ ಹೇಳ್ಕೊಳ್ಳುವಂಥ ಪ್ರಗತಿಯಲ್ಲಿ ಕಂಡಿಲ್ಲ ಅಂದ ತಕ್ಷಣ ವಿಶೇಷವಾಗಿ ಒಂದು ದೇವಾಲಯದ ಪರ ಇರುವಂಥ ಮಂಜುನಾಥ ದೇವಾಲಯದ ಪರ ಇರುತ್ತಿರುವಂಥ ಜನರಿಗೆ ಒಂದಿಷ್ಟು ಮಾತಾಡಲಿಕ್ಕೆ ಮತ್ತೆ ಅವಕಾಶ ಸಿಗ್ತಾಯಿದೆ. ಎಲ್ಲಿದಪ್ಪ ಎಲ್ಲಿದೆ, ನೀವು ಸುಳ್ಳು ಹೇಳ್ತಾ ಇದ್ದೀರಿ, ಸುಳ್ಳು ಆರೋಪ ಮಾಡ್ತಾ ಇದ್ದೀರಿ, ನಮ್ಮ ಧರ್ಮಸ್ಥಳ ಹೆಸರು ಕೆಡಿಸ್ತಾ ಇದ್ದೀರಿ ಅಂತ ಅವ್ರಿಗೂ ಒಂದು ಸ್ವಲ್ಪ ಮಾತಾಡಲಿಕ್ಕೆ ಅವಕಾಶ ಸಿಗ್ತಾಯಿದೆ. ಅವ್ರ ಪರ ಇದ್ದವ್ರಿಗೆ ಇನ್ನೂ ಜೋರಾಗಿ ಅವರು ಮಾತಾಡ್ತಾ ಇದ್ದಾರೆ. ಆದರೆ ಒಂದು ಇಲ್ಲಿ ಡೆವಲಪ್ಮೆಂಟ್ ಆಗ್ತಾಯಿದೆ, ಹೆಣ್ಣುಗಳ ಮೂಳೆಗಳು ಸಿಗದೆ ಹೋಗಿದ್ದರು ಸಹಿತ ನಾವು ಅವನನ್ನು ಹುಗಿದಿದ್ದೀವಿ, ಅವನು ಹುಗಿಯೋದನ್ನು ನಾವು ನೋಡಿದ್ದೀವಿ ಅನ್ನುವಂಥ ಜನ, ಅವನು ಹುಗಿದಿದ್ದನ್ನು ನಾವು ನೋಡಿದ್ದೀವಿ, ಅವನು ಹೆಣಗಳನ್ನು ಒಯ್ದನ್ನು ನಾವು ನೋಡಿದ್ದೀವಿ ಅನ್ನುವಂಥ ಜನ ಮಾತಾಡ್ಕೊಳ್ಳೋದನ್ನು ನೋಡಿದಾಗ ಇದೇನಿದು ಹೊಸದು ಅಂತೇಳಿ. ಯಾಕೆಂತಂದರೆ ಸಾಕ್ಷಿಗಳು ಸಾಕಷ್ಟು ಸಿಗ್ತಾಯಿದ್ದಾರೆ. ಈಗ ನೋಡಿರಿ, ಮತ್ತು ಈಗಾಗಲೇ SITಗೆ ಠಾಣಾ ಒಂದು ಅಧಿಕಾರ ಕೊಟ್ಟಿದ್ದರಿಂದಾಗೆ ಅವರೇ ಕೇಸನ್ನು ತೆಗೆದುಕೊಳ್ಳುವಂಥದ್ದು. ಈಗ ಆ ದಿಶೆಯಲ್ಲಿ ಇಬ್ಬರು ಸಾಕ್ಷಿಗಳನ್ನು ತೆಗೆದುಕೊಂಡದೆ. SIT ತನ್ನದೇ ಅಂತ ಒಂದು ಅನ್ವೇಷಣೆಯನ್ನು ಅಥವಾ ಹುಡುಗುತನವನ್ನು ಅಥವಾ ಒಂದು ತನಿಖೆಯನ್ನು ಆರಂಭ ಮಾಡಿದೆ. ಈಗ ಜೊತೆಗೆ ಈ ನಮ್ಮ ಅನಾಮಿಕ ದೂರದಾರರಿಂದ ಸಾಕಷ್ಟು ವಿಷಯನ ಸಂಗ್ರಹಿಸಿಕೊಂಡದು, ಯಾರಿರ್ಬೋದು, ಏನು ಎಂತು ಅನ್ನುವಂಥದ್ದು. ಅವ್ರು ಮುಖ ಮುಚ್ಕೊಂಡಿರ್ಬೋದು, ಬಟ್ ಅಲ್ಲಿ ಸತ್ಯಗಳನ್ನ, ಯಾಕಂದ್ರೆ ಭಾಳ ವರ್ಷಗಳವರೆಗೆ 19 ವರ್ಷವರೆಗೆ ಅಲ್ಲಿದ್ದಂಥವ್ರು, ಅಲ್ಲಿ ಡೆವಲಪ್ಮೆಂಟ್ ನೋಡಿದಂಥ ವ್ಯಕ್ತಿ, ಅಲ್ಲಿ ಕರ್ಮಚಾರಿ ಆತ, ಅವ ಏನು ಮಾಡಿದವ ಹೇಳಿದಾನೆ, ಅವ್ರ ಜೊತೆಗೆ ಅವನ ಜೊತೆಗಾರ ಯಾರಿದ್ರು ಹಿಂದೆ ಆ ಸಮಯದಲ್ಲಿ ಅದ್ರ ಬಗ್ಗೆಯೂ ಸಾಕಷ್ಟು ಇನ್ಫಾರ್ಮೇಷನ್ ಕಲೆಕ್ಷನ್ ಮಾಡಿರುವಂಥ SIT ಇದು ಪೂರ್ಣ ತನಿಖೆಗೆ ಎಂಟ್ರಿ ಆಗ್ತಾಯಿದೆ. ಅದಕ್ಕೂ ಇವತ್ತು ಹುರುಪು ಬರ್ತಾಯಿದೆ. ಹೊಸ ಹೊಸ ಸಾಕ್ಷಿದಾರರು ಬಂದು ಹೇಳ್ತಾ ಇರೋದು ನೋಡಿದಾಗ ಇಬ್ಬರು ಜನ ನಾವು ಕೊಡ್ತಾ ಇದ್ದೀವಿ ಅಂತ ಇನ್ನೊಬ್ಬರಿಗೆ ಗೊತ್ತದ, ಈಗಾಗಲೇ ಕೊಟ್ಟು ಹೋಗ್ತಾ ಇದ್ದೀವಿ, ನಾವು ಬರ್ತಾ ಇದ್ದೀವಿ ಅಂತೇಳಿ ನನ್ನ ಮಗಳು 14-15 ವರ್ಷದ ಬಾಲಕಿ ಇದು, ಅವರು ಈಗ ಬೆಳೆತಿದ್ದಾರೆ ಜಯಂತ್ ಅನ್ನುವಂಥವ್ರು. ಒಟ್ಟಾರೆಯಾಗಿ ಸಾಕ್ಷಿದಾರ ಹೆಚ್ಚಾಗ್ತದೆ. ಇಲ್ಲಿವರೆಗೆ ಜನ ಭಯ ಬಿಡ್ತಾ ಇರಲಿಲ್ಲ, ನಮಗೇನು ಮಾಡೋದು ಬೇಡವು ಸಾವರಿ ಅಂತೇಳಿ ಭಯ ಪಡ್ತಾಯಿದ್ರು. ಇವತ್ತು ಭಯ ನಿಧಾನಕ್ಕೆ ಕಡಿಮೆ ಆಗ್ತದೆ. ಇದು ಕಾರಣ ಅಂದ್ರೆ ಒಂದನೇದು ಈ ವಕೀಲರ ಹೋರಾಟ ಆಗಿರ್ಬೋದು, ಜೊತೆಗೆ ನಿರಂತರ ಹೋರಾಟವನ್ನು 3-4 ಜನ ಮಾಡ್ಕೊಂಬೋದು, ಒಂದು ಗುಂಪು ಮಾಡ್ಕೊಂಬಂತದೇನ ಅವ್ರು ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಒಂದು ಮಟ್ಟನವರಾಗಿರ್ಬೋದು, ಎರಡನೇದಾಗೆ ನಮ್ಮ ತಿಮರುಡಿ ಅವರಾಗಿರ್ಬೋದು, ರವಿ ಪ್ರಸನ್ನ ಅವರಾಗಿರ್ಬೋದು, ಇಂಥವ್ರು ಒಂದಿಷ್ಟು ಸಾಮಾಜಿಕ ಕಳಕಳಿದ್ದಂಥವರು. ಇವರು ಸ್ವತಃ ರೈಟ್ ವಿಂಗದ ಪ್ರಬಲ ವಾದಿಗಳಿದ್ದರೂ ಸಹ, ಹಿಂದುತ್ವದ ಪ್ರಬಲ ವಾದಿಗಳಿದ್ದರೂ ಸಹ ಅನ್ಯಾಯ ನೋಡಿ ಪ್ರತಿಭಟಿಸಿ ಇಲ್ಲಿವರೆಗೆ ಜೀವಂತಿಟ್ಕೊಂಡು ಅಲ್ಲಿ ಕೋರ್ಟ್ಗಳಿಗೆ, ಹೈಕೋರ್ಟ್ಗಳಿಗೆ, ಸುಪ್ರೀಂ ಕೋರ್ಟ್ಗಳಿಗೆ ಹೋರಾಟ ಮಾಡ್ತಾ ಈ ಒಂದು ಮೂಮೆಂಟನ್ನು ಜೀವಂತಿಟ್ಕೊಂಡು ಬಂದಂಥವ್ರು. ಅದರಲ್ಲೇ ಅವರು ಒಂದಿಷ್ಟು ಏನೋ ಫ್ಯಾಮಿಲಿ ಬೆನ್ನು ಹತ್ತಿದ್ದಾರೆ. ಅದು ಇನ್ನೂ ಇದು ತನಿಖೆ ಆಗ್ತಾಯಿಲ್ಲ. ಯಾಕಂದ್ರೆ ಸೌಜನ್ಯ ಕೇಸಿನ ಬಗ್ಗೆ ಇನ್ನೇ ಮರು ತನಿಖೆ ಆಗಲಿ ಅಂತ ಅವ್ರು ಬೆಳೆದಿದ್ದಾರೆ. ಆದರೆ ಆಗ್ತಾಯಿಲ್ಲ, ಈಗಲೇ ಆಗ್ಯದ, ಇನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ವಾತಾವರಣ ಅದ. ಅಟ್ಲೀಸ್ಟ್ ಆ 3 ಜನ ನರ್ಸ್ಗಳ ಬಗ್ಗೆ CBI ಒಂದು ಸಜೆಷನ್ ಕೊಟ್ಟಿದ್ದನ್ನು ಅವ್ರನ್ನಾದರೂ ಎನ್ಕ್ವೈರಿ ಮಾಡಿದ್ರು, ಅದು ಆಗ್ತಾಯಿಲ್ಲ. ಇದೆಲ್ಲನೂ ಇಲ್ಲ. ಅದೇನೋ ಆಗಲಿ, ಒಂದು ಮಾತ್ರ ಆಗ್ತಾಯಿದೆ, ಏನಪ್ಪ ಅಂದ್ರೆ ಈ ಅನಾಮಧೇಯ ಒಬ್ಬ ಸಾಕ್ಷಿದಾರ ಬಂದ ಇಲ್ಲೊಂದು ಹೊಸ ಸಂಚಲನ ಮೂಡಿಸಿದ, ಒಂದು ಧೈರ್ಯ ತಂದು ಕೊಟ್ಟು ಎಲ್ಲರಿಗೂ. ಹೀಗಾಗಿ ಇವತ್ತು ಅಲ್ಲಿಯ ಒಂದು ಏನು ಜನ ನೋಡಿದ್ದಾರೆ, ಲೋಕಲ್ ಜನ ಅಲ್ಲಿ ಬದುಕಿದಾದ್ರ ಜೊತೆಗೆ, ಯಾಕಂದ್ರೆ ಮಂಜುನಾಥನ ಜೊತೆಗೆ, ಮಂಜುನಾಥನ ಮುಂದೆ, ಮಂಜುನಾಥ ಸುತ್ತಮುತ್ತ ಅವ್ರು ಕೊಟ್ಟಂತಹ ಒಂದು ಆಶ್ರಯದಲ್ಲಿ ಬೆಳೆದಂಥ ಜನ ಇವತ್ತು ಅಲ್ಲಿ ಏನೇನು ನಡೆದದ ಮಂಜುನಾಥ್ ಅವ್ರ ಹೆಸರಿನ ಮೇಲೆ, ದೈವತ್ವದ ಹೆಸರಿನ ಮೇಲೆ, ದೇವರ ಹೆಸರಿನ ಮೇಲೆ ಯಾರ್ಯಾರು ಏನೇನು ಮಾಡಿದ್ದಾರೆ, ಏನದ ಅನ್ನೋದನ್ನು ಇವತ್ತು ತೋರಿಸ್ಲಿಕ್ಕೆ ಅಲ್ಲಿ ಜನನೇ ಎದ್ದು ನಿಲ್ತಾ ಇದ್ದಾರೆ, ಬಿದ್ದು ಜನನೇ ಎದ್ದು ನಿಲ್ತಾ ಇದ್ದಾರೆ. ಇದು ಭಾಳ ದೊಡ್ಡ ಪ್ರಗತಿ ಅದು. ಮತ್ತು SIT ಬಂದ ಮೇಲಂತೂ ಈ ಡಾಕ್ಯುಮೆಂಟ್ರಿ ಎವಿಡೆನ್ಸ್ಗಳು ಸಿಗೋದಕ್ಕೆ ಸಾಧ್ಯತೆಗಳು ಭಾಳ ಆಗಿದಾವೆ ಅನ್ನುವಂಥ ಮಾತು. ಯಾಕಂದ್ರೆ ಮೊದಲಲ್ಲಿ ಭಯಾನ ಇತ್ತು ಅಲ್ಲಿ ಜನಕ್ಕೆಲ್ಲ. ಅಲ್ಲಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಂದರೆ ಏನಪ್ಪ ಅಂದ್ರೆ ಅದು ಏನೂ ಮಾಡಲಾರ್ದಂಥ. ಮತ್ತು ನೋಡ್ರಿ, ಇಂಥ ಸಂದರ್ಭದಲ್ಲಿ ಆ ಬೆಳ್ತಂಗಡಿ ಪೊಲೀಸ್ ಠಾಣೆ ಎಷ್ಟು ದಾಸ್ತ್ಯ, ಎಷ್ಟು ಅವರಲ್ಲಿ ಏನಪ್ಪ ಅಂತಂದ್ರೆ ಯಾವ ಕಾರಣ ಬಗ್ಗೆ ಬೆಲೆ ಇರಲಾರ್ದ ಕಾರಣ ಸಾಕ್ಷಿ, ಅಲ್ಲಿ ಸಾಕ್ಷಿಗಳಿದ್ದಂಥ ಏನು ಅನ್ಐಡೆಂಟಿಫೈಡ್ ಹೆಣಗಳಿದ್ವಲ್ಲ ಅವು ದಾಖಲೆಗಳನ್ನೆಲ್ಲ ಸುಟ್ಟು ಹಾಕಿದಾರಪ್ಪ ಅಂದ್ರೆ ಇವ್ರು ಯಾವ ಮಟ್ಟಕ್ಕೆ ಇವ್ರು ಮಾನಸಿಕ ಸ್ಥಿತಿ ಇರ್ಬೋದು ಅಲ್ಲಿ ಅಂತ.
ಅಂದಾಗ ಅದು ತನಿಖೆ ಆಗಬೇಕಾಗಿತ್ತು. ಆ ದಿಶೆಯಲ್ಲಿ ನಮ್ಮ SIT ಅವರು ಭಾಳ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅವ್ರು ಎಷ್ಟು ಹೊಗಳಿದ್ರು ಕಡಿಮೆ. ಯಾಕಂದ್ರೆ ಸಣ್ಣ ಯಾವುದೋ ಒಂದು ಸಣ್ಣ ಕೊಲೆ ಆಗಿದ್ದಾರದ ಬಗ್ಗೆ ಸಾಕಷ್ಟು ಮುತುವರ್ಜಿವಹಿಸುವಂಥ ಪೊಲೀಸ್ ಸ್ಟೇಷನ್ನು ಇಂಥ ದೊಡ್ಡ ಒಂದು ಹೆಣಗಳ ರಾಜ್ಯದಲ್ಲಿ ಬಿದ್ದಂಥ ಆರೋಪ ಮಾಡುವ ಸಂದರ್ಭದಲ್ಲ ಹಿಂದಿನ ಈ ಏನು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಇದ್ದಿದ್ದು ಕೆಲಸ ಮಾಡಲಾರದ ನಿರುಂಬಳಾಗಿ ಬಂದಿತ್ತು, ಅದು ಇವತ್ತು ಇವರು ಕೈಲಿ ಸಿಕ್ಕೊಟ್ಬಿಟ್ಟಿದ್ದಾರೆ ಸರ್ಕಾರ. ನೀವು ಮಾಡ್ರಪ್ಪ ಅದರಂತೇಳಿ ಹೀಗಾಗಿ ಮತ್ತೊಂದು 2-3 ಜನ 5-6 ಜನಕ್ಕೆ ಬರ್ತಾ ಇದ್ದಾರೆ. ದಿನಕ್ಕೂ ಅದು ಹೆಚ್ಚಾಗೆಲ್ಲ ಸಾಧ್ಯ ಇರೋದ್ರಿಂದಾಗೆ ನಾವು ಈ ಹತ್ಯಾಕಾಂಡಗಳಲ್ಲಿ ಹಿಂದಿದ್ದಂಥವ್ರು ಯಾರು ಇರ್ಬೋದು ಅನ್ನೋ ಕಡೆ ನಾವು ಹೋಗ್ತಾ ಇದ್ದೀವಿ ನಿಶ್ಚಿತವಾಗಿ ಅನ್ನೋದು ಪಕ್ಕ ಆಗಲಿಕ್ಕೆ. ಮತ್ತು ಜೊತೆಗೆ ಅನಾಮಿಕರ ಮೇಲೆ ವಿಶ್ವಾಸವೂ ಹೆಚ್ಚಾಗ್ತಾ ಇರೋದಂತ. ಈ ಅನಾಮಿಕ ಭೀಮ ನಾವೇನು ಕರ್ಕೊಳ್ತೀವಿ, ಇವ ದಿನಕ್ಕೊಂದು ಚಂದ ಹೊಸ ಏನಪ್ಪ ಅಂತಂದ್ರೆ ಅವನು ಸತ್ಯದ ಸಮೀಪಕ್ಕೆ ನಮ್ಮನ್ನು ಒಯ್ತಾ ಇದ್ದಾನ ಅನ್ನುವಂಥದ್ದು SITಗೂ ಅನಿಸದ. SIT ನೀವು ಓಪನ್ ಮೈಂಡೆಡ್ ಆಗ್ಯದ. ಬರ್ರಿ ನೀವು ಹೇಳ್ರಪ್ಪ, ಎಲ್ಲಿ ನೋಡಿದ್ರಿ, ಏನು ನೋಡಿದ್ರಿ, ಎಂಥದ್ದು ನೋಡಿದ್ರಿ, ತೋರಿಸಿ ಬರಲಿ ಅಂತೇಳಿ ಅವರು ಇವತ್ತು ಆಹ್ವಾನ ಕೊಡೋದ್ರಿಂದಾಗೆ ಇದೊಂದು ಮುಕ್ತವಾದಂತಹ ತನಿಖೆ ಆಗೇ ಆಗ್ತದೆ. ತಪ್ಪಿತಸ್ಥರ ಸಮೀಪ ನಾವು ಹೋಗ್ತಾ ಇದ್ದೀವಿ, ಸಮೀಪದಲ್ಲೇ ಇದ್ದೀವಿ. ಇದು ನಿಲ್ಲಬಾರದಿಷ್ಟ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸರ್ಕಾರ ನಿಜವಾಗಿಯೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಿಸ್ಲಿಕ್ಕೆ ಹಚ್ಚದ. ಇನ್ನು ಸತ್ಯ ಹೊರಗೆ ಬರಬೇಕು ಅಷ್ಟ. ಯಾವ ಸತ್ಯ ಇರಲಿ, ಅದ್ರ ಹಿಂದಿದಂತ ನಾವೇನು ಇವತ್ತು ಆರೋಪ ಮಾಡ್ತಾಯಿದ್ವಿ ಆ ಮನೆತನ ಇರದೇ ಇರಲಿ ಅನ್ನೋದು ನಮ್ಮದು ಎಲ್ಲರದು ಹಾರೈಕೆ. ಆದರೆ ತಪ್ಪಾಗಿದ್ದರೆ ಯಾರಿದ್ರು ಅಷ್ಟೇ. ತಪ್ಪು ಯಾರ್ದಾದ್ರು ಆ ದಿಶೆಯಲ್ಲೇ ಮಂಜುನಾಥ್ ತೋರಿದಂಥ ದಾರಿ ಇವತ್ತು SITನೂ ಹೋಗ್ತಾ ಇದೆ. SIT ಹೊಸ ಐಡಿಯಾ ಬಂದುಬಿಟ್ಟದೆ, ತಾನೇ ಎಂಟ್ರಿ ಆಗಿಬಿಟ್ಟದೆ, ಎಲ್ಲರೂ ಮಾತಾಡ್ಸ್ಲಿಕ್ಕೆ ಶುರು ಮಾಡಿದ. ಯಾಕಂದ್ರೆ ಅನಾಮಧೇಯ ಸಾಕಷ್ಟು ವಿಷಯಗಳನ್ನು ಅವ್ರಿಗೆ ಕೊಟ್ಟಿದ್ದಾನೆ. ಅವರಿಗೆ SIT ಮುಂದೆ ಹೇಳಿದ್ದಾರೆ, ಮೊಹಂತಿ ಮುಂದಾಗಿರ್ಬೋದು, ಅಲ್ಲಿ ಪ್ರಮುಖ ವ್ಯಕ್ತಿಗಳ ಮುಂದೆ ಹೇಳಿ ಇಲ್ಲ ಇಂಥಲ್ಲಿ ಹಿಂಗಾಗಿದೆ, ಈ ರೀತಿ ಆಗಿದೆ ಅಂತೇಳಿ. ಈ ನೆಲೆಯಲ್ಲಿ ಇವತ್ತು SIT ಕನ್ಫರ್ಮ್ ಆಗ್ಯದ, ಹೋಗ್ಬೇಡ ಆಗಿದ್ದು ನಿಶ್ಚಿತನೇ ಇಲ್ಲ ಅಂದಾಗ ಅದು ಕಾಳಜಿ ವಯಸ್ಸು. ಇನ್ನೂ ಯಾರಿದ್ರು ಬರ್ರಿ ಅಂದರೆ ಓಪನ್ ಆಗಿ ಕರೆ ಕೊಡ್ತಾ ಇದೆ, ಬನ್ನಿರಿ ಬಂದು ಹೇಳ್ರಿ ಯಾರಿದೆ ನೋಡಿದಿರಿ, ಮತ್ತೆಲ್ಲಿ ನೋಡಿದಿರಿ ಅಂತೇಳಿ. ಇದೊಂದು ಒಳ್ಳೆಯ ಬೆಳವಣಿಗೆ. ಯಾಕಂದ್ರೆ ಇವತ್ತು SIT ಕನ್ಫರ್ಮ್ ಅದ, ಅಲ್ಲೇನೋ ಆಗ್ಯದಪ್ಪ ಅನ್ನುವಂಥ ಮಾತನ್ನು. ಹೌದು ಇಲ್ಲಿ ಹೆಣಗಳು ಹುಗಿಯಲಾಗಿದೆ ಅನ್ನುವಂಥ ಮತ್ತಷ್ಟು ಕನ್ಫರ್ಮ್ ಆಗ್ಲಿಕ್ಕೆ ರೀ. ಹೀಗಾಗಿ ಈ ತನಿಖೆ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದೆ ಅನ್ನೋದ್ರಲ್ಲಿ 2 ಮಾತೇ ಇಲ್ಲ. ಹೀಗಾಗಿ ಮತ್ತಷ್ಟು ಈ ತನಿಖಾಧಾರರಿಗೂ ಆಯಿತು, ಆ ಮುಸುಕುಧಾರಿಗೂ ಆಯಿತು, ಜೊತೆಗೆ ಇನ್ನಷ್ಟು ಜನರಿಗೆ ಒಂದು ಪ್ಲಾಟ್ಫಾರ್ಮ್ ಆಗಿ ಇದ್ರ ಹಿಂದಿದ್ದಂಥವರು ಹೊರಗೆ ಬರಲಿ, ಸತ್ಯ ಹೊರಗೆ ಬರಲಿ. ಯಾಕಂದರೆ ಅನೇಕ ಹೆಣ್ಮಕ್ಳು ಹತ್ಯೆ ಆಗಿದ್ದಿನ ಸುಳ್ಳಲ್ಲ, ಪಾಪ ಸಾವಾಗಿದ್ದಿನ ಸುಳ್ಳಲ್ಲ. ಆ ಅನಾಥ ಹೆಣ್ಣು ಮಕ್ಕಳಿಗೆ ಇವತ್ತು ನ್ಯಾಯ ಒದಗಿಸುವಂಥ ಕೆಲಸವನ್ನು ಈ SIT ಮತ್ತು ಇವತ್ತಿನ ಸರ್ಕಾರ ಮಾಡ್ಯದ. ಇದಕ್ಕೆ ನಾವೆಲ್ಲರೂ ಹ್ಯಾಟ್ಸಪ್ ಹೇಳಬೇಕು ವಿನಃ ಅವ್ರು ಟೀಕಾ ಮಾಡಿ ಇದು ಧರ್ಮ ಹಾಳಾಗ್ತದೆ, ಧರ್ಮ ಹಾಳಾಗೋ ಪ್ರಶ್ನೆ ಬರುವುದಿಲ್ಲ. ಸತ್ಯ ಹೊರಬರ್ಬೇಕಾಗ್ಯದ. ಅವ್ರು ಒಳ್ಳೆಯವರಿದ್ದರೆ ಉಳಿತಾರಲ್ಲ. ಇದರಲ್ಲಿ 2 ಮಾತು ಎಲ್ಲದ, ಯಾರಿಗೆ ಅವರಿಗೆ ಶಿಕ್ಷೆ ಕೊಡಿಸ್ಬೇಕಂತ ಯಾರಿಗೂ ಇಲ್ಲ. ಆದ್ರೆ ಈ ಅನ್ಯಾಯ ಮಾಡಿದಂತಹ ಜನರಿಗೆ ನಾವು ಶಿಕ್ಷೆ ಕೊಡಿಸಲೇಬೇಕು ಅನ್ನೋದು ಅಲ್ಲಿಯ ಗ್ರಾಮದಷ್ಟಲ್ಲ, ಇಡೀ ರಾಜ್ಯದ ಜನರ ಅಭಿಪ್ರಾಯ ಇವತ್ತಾಗಿಬಿಟ್ಟದ. ಇದಕ್ಕಾಗಿ ಅನಾಮಧೇಯ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಯಾಕಂದ್ರೆ ಇದು ಅನಾಮಧೇಯ ಬರೋವರೆಗೆ ಕೇವಲ ಅಲ್ಲೇ ಸೌಜನ್ಯ ಸುತ್ತ ಹಾಕುವಂಥ ಗಿರಿಕೆ ಹಾಕುವಂಥದ್ದಾಗಿತ್ತು. ಹೀಗಾಗಿ ಜನನೂ ಅಷ್ಟೊಂದು ಏನು ಇರ್ಬೋದು ಇರದೇ ಇರ್ಬೋದು ಅಂತಾಯಿದ್ರು. ಬಟ್ ಇವತ್ತು ಏನಾಗಿಬಿಟ್ಟಿದ್ದಪ್ಪ ಅಂದರೆ ಅಲ್ಲಿ ಆಗಿದ್ದು ನಿಶ್ಚಿತ, ಅದು ಸಿಗ್ತಾ ಇಲ್ಲ, ಸಿಗಬೇಕದು ಅನ್ನುವಂಥ ಖಾತರಿ ಎಲ್ಲರಿಗೂ ಅದು. ಇದರಿಂದ ಇದ್ದಂಥವ್ರು ಯಾರು ಹೊರಗೆ ಬರಲಿ, ಸೌಜನ್ಯ ಕೊಲೆ ಕೇಸ್ ಆಗಿರ್ಬೋದು, ಹಿಂದಿನ ಅನೇಕ ಕೊಲೆ ಕೇಸುಗಳಾಗಿರ್ಬೋದು, ಅವುಗಳೆಲ್ಲ ಹಿಂದಿದ್ದಂಥವ್ರು ಯಾರು ಹೊರಗೆ ಬಂದು ಸತ್ಯ ಗೊತ್ತಾಗಲ್ಲ ಜನಕ್ಕೆ. ಅದು ಇವತ್ತಿಂಥ ಜನರಿಂದ ಅಧರ್ಮೀಯರ ಕಾರಣದಿಂದ ಅಪವಿತ್ರ ಆಗ್ತದೆ, ಹೆಸರು ಕೆಡ್ತಾ ಇದೆ ಧರ್ಮಸ್ಥಳದ್ದು. ಆದರೆ ನಿಜವಾಗಿ ಅದು ಕೆಲಸಕ್ಕೆ ಸಾಧ್ಯವೂ ಇಲ್ಲ. ಪವಿತ್ರವಾದಂಥದ್ದು ಜನಸಾಮಾನ್ಯ ಸಲುವಾಗಿರುತ್ತಿರುವಂಥ ದೈವತ್ವದ ದೇವ ಎಲ್ಲರಿಗೂ ಒಳ್ಳೇದು ಮಾಡ್ತದೆ ಅಂತ ಇವರೆಲ್ಲ ನಂಬಿಕೆ ಆಗ್ಯದ. ಅದಕ್ಕಾಗಿ ಸ್ವತಃ ಇಲ್ಲಿ ನೋಡ್ರಿ, ನಾನು ಮತ್ತು ನೆನಪಿಸ್ತಾ ಇದ್ದೀನಿಲ್ಲ, ಜಮರೊಡ್ಡಿ ಮತ್ತು ನಮ್ಮ ರವಿ ಪ್ರಸನ್ನ ಮತ್ತು ಮಟ್ಟನವ್ರು, ಇವರು 3 ಜನ ರೈಟ್ ವಿಂಗ್ದವ್ರು. ಇವರು ಪೂರ್ತಿಯಾಗಿ ಹಿಂದುತ್ವವನ್ನು ಪ್ರತಿಪಾದಿಸುವಂಥ ಜನ. ಅವರು ಇವತ್ತು ಈ ವಿಷಯ ತೆಗೆದುಕೊಂಡಂದಾಗ ಹಿಂದುತ್ವಗಲ ಇದರಿಂದ ಈ ಒಂದು ಪ್ರಕರಣದಿಂದ ಯಾವುದೇ ಹಾನಿ ಇಲ್ಲ, ಸ್ಪಷ್ಟ ಆಗ್ತದೆ. ಇದರಲ್ಲೇ ಕೆಲವು ರಾಜಕಾರಣಿಗಳು ಅಥವಾ ಕೆಲವು ಜನ ಈ ಒಂದು ಏನಪ್ಪ ಅಧಿಕಾರದಿಂದ ಲಾಭ ಮಾಡ್ಕೊಂಡು ಜನ ಇದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಅವ್ರು ಯಾರು ಇಂಥದ್ದು ಕಾರಣೀಕರ್ತರು ಯಾರು ಅನ್ನೋದು ಇವತ್ತು ನಾವು ಹುಡುಕೊಡ್ಬೇಕಾಗಿದೆ. ಆ ಕೆಲಸವನ್ನು ಭಾಳ ಬ್ಯೂಟಿಫುಲ್ಲಾಗಿ ಅತ್ಯಂತ ಪ್ರಾಮಾಣಿಕವಾಗಿ ನಮ್ಮ SIT ಮಾಡ್ತಾಯಿದ್ದು. ಅದಕ್ಕೆ ನಾವು ಹ್ಯಾಟ್ಸಪ್ ಹೇಳೋ ಜೊತೆಗೆ ಮತ್ತೆ ಡೆವಲಪ್ ಆದ್ರೆ ಸಾಯಂಕಾಲ ಇನ್ನೊಂದು ಮಾಡೋಣ. ಇಲ್ಲಾಂದ್ರೆ ಇದಂತೂ ಈಗ ಡೆವಲಪ್ಮೆಂಟ್ ನಡೀತಾ ಇದೆ, ಹುಡುಕ್ತಾ ಇದ್ದಾರೆ. ಮತ್ತು ಜೊತೆಗೆ ನ್ಯಾಯ ಒದಗಿಸಿ ಕೊಡ್ತಾರೆ ಅನ್ನುವಂಥದ್ದು. ಯಾಕೆ ಜನರೆಲ್ಲ ಜನಸಾಮಾನ್ಯರು ಇವತ್ತು ಎದ್ದು ನಿಲ್ಲಿಕತ್ತಾರೆ. ಇದು ಭಾಳ ಮಾತಾಡ್ತದೆ. ನಾ ಹೇಳ್ತೀನಪ್ಪ ಸಾಕ್ಷಿ ಅನ್ನುವಂಥದ್ದು. ಈ ಸಾಕ್ಷಿದಾರರ ಹೇಳಿದಂಗೆ ಆ ಸಾಕ್ಷಿ ಅಲ್ಲಿ ಸಿಕ್ಕುಪಾದನೆಗಳು ಮೋಸ್ಟ್ಲಿ ಇದು ಇನ್ನಷ್ಟು ಯಾರದಾರ ತಪ್ಪಿದಸ್ತು ಅವ್ರ ಸಮೀಪ ಹೋಗ್ತದೆ. 2 ಮಾತಿಲ್ಲ. ಜೊತೆಗೆ ಇನ್ನೊಂದು ಮಾತನ್ನು ಹೇಳಬೇಕಾಗ್ತದೆ ಇಲ್ಲೇ ಈ ಸಂದರ್ಭದಲ್ಲೇ. ಈ ಎಲ್ಲ ಹೋರಾಟಗಳಿಗೂ ಯೂಟ್ಯೂಬರ್ಗಳು
ಅದರಲ್ಲೂ ಮುಖ್ಯವಾಗಿ ನಮ್ಮ ಕೂಡ್ಲ ರಾಂಪೇಜ್ ಅವ್ರದ್ದು ಆಗಿರ್ಬೋದು, ಇನ್ನುಳಿದವ್ರು ಆಗಿರ್ಬೋದು, ಭಾಳ ಸಾಹಸ ಮಾಡಿದ್ದಾರೆ. ಅವ್ರು ಮಾಡಿದ್ದಕ್ಕಾಗಿ ಇವತ್ತಿದೆಲ್ಲ ಆಗ್ತಾ ಇರೋದು. ಜೊತೆಗೆ ಅನಾಮಿಕನ ಪ್ರವೇಶ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬೇಡ್ರಿ. H60 ನ್ಯೂಸ್ ಅರ್ಥ ಸೀತಾರಾಮನ್ ಸತ್ಯದ ಕೈಗೊಂಡು ವಂದನೆಗಳು.